ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರ ನಿಫ್ಟಿ 22,055 ಲೆವೆಲಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ 5 ದಿನಗಳ ಟ್ರೇಡಿಂಗ್ ಸೆಷನ್ ಅನ್ನು ಅಬ್ಸರ್ವ್ ಮಾಡಿದಾಗ ನಿಫ್ಟಿ 2.5% ಈ ವಾರದಲ್ಲಿ ಕರೆಕ್ಟ್ ಆಗಿದೆ. ಸೊ ಮಾರ್ಕೆಟ್ನ ವಾಲಟಾಲಿಟಿ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಮಾರ್ಕೆಟ್ನಲ್ಲಿ ಒಂದು ಸಡನ್ ಅಪ್ ಟ್ರೆಂಡ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅದೇ ರೀತಿಯಲ್ಲಿ ಮಾರ್ಕೆಟ್ ಸಡನ್ ಆಗಿ ಕರೆಕ್ಟ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಹಾಗೆ ನಿಫ್ಟಿಗೆ 22,000 ಒಂದು ಕ್ರೂಷಲ್ ಸಪೋರ್ಟ್ ಝೋನ್ ಆಗಿರುತ್ತೆ. ಹಾಗೆ 22,200 ಒಂದು ಮೇಜರ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. 22,000 ಕೆಳಗಡೆ ನಿಫ್ಟಿ ಹೋದರೆ ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಬಟ್ 22,200 ಲೆವೆಲನ್ನು ನಿಫ್ಟಿ ಕ್ರಾಸ್ ಮಾಡಿದ್ರೆ ಮತ್ತೆ 22,500ವರೆಗೂ ನಿಫ್ಟಿ ಹೋಗುವಂಥ ಚಾನ್ಸಸ್ ಇದೆ. ಮಾರ್ಕೆಟ್ನ ವಾಲಟಾಲಿಟಿಗೆ ಮೇಜರ್ ರೀಸನ್ ಲೋಕಸಭಾ ಎಲೆಕ್ಷನ್ಸ್ ಏನು ನಡೀತಿದೆ ಅದರ ಔಟ್ಕಮ್ ಯಾವ ರೀತಿಯಲ್ಲಿ ಬರುತ್ತೆ ಅದನ್ನು ಮಾರ್ಕೆಟ್ ಫೋಕಸ್ ಮಾಡ್ತಿದೆ. ಒಂದು ಸ್ಟೇಬಲ್ ಗೌರ್ಮೆಂಟ್ ಸೆಂಟರ್ನಲ್ಲಿ ಬರಬೇಕಾಗುತ್ತೆ. ಅದರ ಎಕ್ಸ್ಪೆಕ್ಟೇಷನ್ ಅನ್ನ ಮಾರ್ಕೆಟ್ ಹೊಂದಿರುತ್ತೆ. ಸೊ ಯಾವುದೇ ಒಂದು ಪಾರ್ಟಿ ಬರಲಿ ಮಾರ್ಕೆಟ್ಗೆ ಯಾವುದೇ ರೀತಿಯ ಡಿಫ್ರೆನ್ಸಸ್ ಆಗೋದಿಲ್ಲ. ಬಟ್ ಗೌರ್ಮೆಂಟ್ ಸ್ಟೇಬಲ್ ಆಗಿರಬೇಕಾಗುತ್ತೆ. ಸೊ ಒಂದು ಲೋವರ್ ವೋಟರ್ ಟರ್ನ್ಔಟ್ ಏನಿದೆ ಆ ಒಂದು ರೀಸನ್ನಿಂದ ಮಾರ್ಕೆಟ್ನಲ್ಲಿ ಸ್ವಲ್ಪ ವಾಲಟಾಲಿಟಿ ನೋಡೋದಕ್ಕೆ ಸಿಗ್ತದೆ. ಯೂಶಲಿ ಎಲೆಕ್ಷನ್ ಇಯರ್ನಲ್ಲಿ ಈ ರೀತಿಯ ವಾಲಟಾಲಿಟಿ ಎಕ್ಸ್ಪೆಕ್ಟೆಡ್ ಇರುತ್ತೆ. ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ಮಾರ್ಕೆಟ್ನ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಇದ್ರೆ ಖಂಡಿತವಾಗ್ಲೂ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ಒಂದು ವಾಲಟಾಲಿಟಿಯಲ್ಲಿ ಮಾರ್ಕೆಟ್ನಲ್ಲಿ ಏನಾದರೂ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದ್ರೆ ನೀವು ಯಾವೆಲ್ಲ ಸ್ಟಾಕ್ಗಳನ್ನು ವಾಚ್ ಲಿಸ್ಟ್ನಲ್ಲಿ ಇಟ್ಟಿರ್ತೀರಾ ಸೊ ಆ ಸ್ಟಾಕ್ಸ್ಗಳನ್ನು ಬೈ ಮಾಡ್ಕೊಳ್ಳೋದಕ್ಕೆ ಆಪರ್ಚುನಿಟಿ ಕೂಡ ಆಗುತ್ತೆ. ಸೊ ಮಾರ್ಕೆಟ್ನಲ್ಲಿ ಒಂದು ಸಡನ್ ಅಪ್ ಟ್ರೆಂಡ್ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಆದ್ದರಿಂದ ಈ ವಾಲಟಾಲಿಟಿಯ ಲಾಭವನ್ನು ಪಡ್ಕೊಂಡು ಲೋವರ್ ಲೆವೆಲ್ಗಳಲ್ಲಿ ಶೇರ್ಗಳನ್ನು ಅಕ್ಯುಮುಲೇಟ್ ಮಾಡ್ಕೋಬೋದಾಗುತ್ತೆ. ಹೆಚ್ಚಿನ ಒಂದು ಪ್ರೆಷರ್ ನೋಡೋದಕ್ಕೆ ಸಿಗೋದಿಲ್ಲ. ಮಾರ್ಕೆಟ್ 300-400 ಪಾಯಿಂಟ್ಗಳಲ್ಲೇ ಮೂವ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಮಾರ್ಕೆಟ್ನ ವೀಕ್ನೆಸ್ಗೆ ಇನ್ನೊಂದು ಮೇಜರ್ ರೀಸನ್ FIIಸ್ನ ಕಂಟಿನ್ಯೂಸ್ ಸೆಲ್ಲಿಂಗ್. 7ರಿಂದ 8 ಟ್ರೇಡಿಂಗ್ ಸೆಷನ್ಗಳಲ್ಲಿ ಆಲ್ರೆಡಿ 25,000 ಕೋಟಿ ಅಮೌಂಟ್ನ ಶೇರ್ಗಳನ್ನು FII ಸೆಲ್ ಮಾಡಿದ್ದಾರೆ. ಇದಕ್ಕೆ ರೀಸನ್ US ನ GDP ಗ್ರೋತ್ ಕೂಡ ಆಗಿರುತ್ತೆ. ಹಾಗೆ ಫೆಡ್ ರೇಟ್ ಕಟ್ಟನ್ನು ಡಿಲೇ ಮಾಡ್ತಿರೋದು ಕೂಡ ಒಂದು ರೀಸನ್ ಆಗಿದೆ. ಸೊ ಯಾವಾಗ FIIs ನೆಟ್ ಬೈಯಿಂಗ್ ಅನ್ನು ಸ್ಟಾರ್ಟ್ ಮಾಡ್ಕೋತಾರೆ ಆಗ ನಮಗೆ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಒಂದು ಎಲೆಕ್ಷನ್ ರಿಸಲ್ಟ್ಸ್ನ ನಂತರ ಮತ್ತೆ FIIs ಬೈಯಿಂಗ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಹಾಗೆ DIIs ಮೇ ತಿಂಗಳಲ್ಲಿ ಆಲ್ಮೋಸ್ಟ್ 20,000 ಕೋಟಿ ಅಮೌಂಟ್ನ ಶೇರ್ಗಳನ್ನು ಬೈ ಮಾಡ್ಕೊಂಡಿದ್ದಾರೆ. ಮುಂದಿನ ವಾರದ ಮೇಜರ್ ಈವೆಂಟ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಕಾರ್ಪೊರೇಟ್ ಅರ್ನಿಂಗ್ಸ್ ಕಂಪನಿಗಳ Q4 ರಿಸಲ್ಟ್ ಏನಿದೆ ಅದೊಂದು ಮೇಜರ್ ಈವೆಂಟ್ ಆಗಿರುತ್ತೆ. ಆಲ್ರೆಡಿ ಮೇಜರ್ ಕಂಪನಿಗಳು ತಮ್ಮ ರಿಸಲ್ಟ್ಸ್ಗಳನ್ನು ಅನೌನ್ಸ್ ಮಾಡಿದ್ದಾರೆ. ನಿಫ್ಟಿ 50ಯ ಬಹಳಷ್ಟು ಕಂಪನಿಗಳು ಕೂಡ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಮುಂದಿನ ವಾರ ಭಾರತಿ ಏರ್ಟೆಲ್ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಹಾಗೆ ಝೊಮ್ಯಾಟೊ, ವರುಣ್ ಬೆವರೇಜಸ್, ಮ್ಯಾನ್ಕೈಂಡ್ ಫಾರ್ಮಾ, RVNL ಈ ಎಲ್ಲ ಸ್ಟಾಕ್ಗಳ ರಿಸಲ್ಟ್ಸ್ ಬರ್ತಿದೆ. ಸೊ ತುಂಬಾ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ಗಳು ಕೂಡ ಮುಂದಿನ ವಾರ ಬರ್ತಿದೆ. ಹಾಗೆ ಮಾರ್ಕೆಟ್ನ ವೀಕ್ನೆಸ್ಗೆ ಇನ್ನೊಂದು ರೀಸನ್ ಕೂಡ ಈ Q4 ರಿಸಲ್ಟ್ ಆಗಿರುತ್ತೆ. ಎಕ್ಸ್ಪೆಕ್ಟೇಷನ್ನ ರೀತಿಯಲ್ಲಿ ಕಂಪನಿಗಳ ರಿಸಲ್ಟ್ಸ್ ಬಂದಿಲ್ಲ ಅಂದಾಗ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಇರುತ್ತೆ. ಎಲ್ಲ ಸ್ಟಾಕ್ಗಳು ಕರೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಇಂಡೆಕ್ಸ್ನ ಮೇಲೆ ಕೂಡ ಪ್ರೆಷರ್ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಕ್ರೂಡ್ ಆಯಿಲ್ನ ಪ್ರೈಸ್ ಸ್ಟೇಬಲ್ ಆಗಿದೆ. ಬ್ರೆಂಟ್ ಕ್ರೂಡ್ ಪ್ರೈಸಸ್ $83 ಅರೌಂಡಲ್ಲಿ ಪ್ರತಿ ಬ್ಯಾರಲ್ಗೆ ನೋಡೋದಕ್ಕೆ ಸಿಗ್ತದೆ. $85-90 ಅರೌಂಡಲ್ಲಿ ಕ್ರೂಡ್ ಪ್ರೈಸ್ ಇದ್ರೆ ಯಾವುದೇ ರೀತಿ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ಮಾರ್ಕೆಟ್ನ ಮೇಲೆ ಆಗೋದಿಲ್ಲ. ಹಾಗೆ ಮುಂದಿನ ವಾರದ ಇನ್ನೊಂದು ಮೇಜರ್ ಇವೆಂಟ್ US ನ ಇನ್ಫ್ಲೇಷನ್ ಡೇಟಾ. ಏಪ್ರಿಲ್ ತಿಂಗಳ US ಇನ್ಫ್ಲೇಷನ್ ಡೇಟಾ ಬರುತ್ತೆ. ಕಳೆದ ತಿಂಗಳು ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಿನ ಒಂದು ಇನ್ಫ್ಲೇಷನ್ ಡಿಕ್ಲೇರ್ ಆಗಿತ್ತು. ಹಾಗೆಯೇ GDP ಗ್ರೋತ್ ಕೂಡ US ನಲ್ಲಿ ಕಡಿಮೆ ಆಗಿತ್ತು. ನೋಡಬೇಕಾಗುತ್ತೆ ಏಪ್ರಿಲ್ ತಿಂಗಳಲ್ಲಿ ಎಷ್ಟು ಇನ್ಫ್ಲೇಷನನ್ನು US ಡಿಕ್ಲೇರ್ ಮಾಡ್ತಾರೆ ಅಂತ. US ಮಾರ್ಕೆಟ್ಸ್ಗಳಲ್ಲಿ ವೀಕ್ನೆಸ್ ಇದ್ರೂ ಕೂಡ ಅದರ ಎಫೆಕ್ಟ್ ಇಂಡಿಯನ್ ಮಾರ್ಕೆಟ್ನ ಮೇಲೆ ಆಗುತ್ತೆ. ಇಂಡಿಯನ್ ಮಾರ್ಕೆಟ್ಸ್ ಕೂಡ ಕರೆಕ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಮುಂದಿನ ವಾರದ ಕೆಲವೊಂದಿಷ್ಟು ಕಾರ್ಪೊರೇಟ್ ಆಕ್ಷನ್ಸ್ಗಳನ್ನು ಅಬ್ಸರ್ವ್ ಮಾಡಿದಾಗ ಕೆನರಾ ಬ್ಯಾಂಕ್ ತಮ್ಮ ರಿಸಲ್ಟ್ಸನ್ನು ರೀಸೆಂಟಾಗಿ ಅನೌನ್ಸ್ ಮಾಡಿದರು. ಹಾಗೆ ಇವರು ಸ್ಟಾಕ್ ಸ್ಪ್ಲಿಟ್ಟನ್ನು ಕೂಡ ಅನೌನ್ಸ್ ಮಾಡಿದರು. ಈಗ ಕೆನರಾ ಬ್ಯಾಂಕ್ನ ಫೇಸ್ ವ್ಯಾಲ್ಯೂ ₹10 ಪ್ರತಿ ಶೇರಿಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅದನ್ನು ಸ್ಪ್ಲಿಟ್ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದ್ದಾರೆ. ಈಗೇನು ಕೆನರಾ ಬ್ಯಾಂಕ್ 550 ಅರೌಂಡಲ್ಲಿ ಟ್ರೇಡ್ ಆಗ್ತಿದೆ. ಸೊ ಮೇ 15ಕ್ಕೆ ರೆಕಾರ್ಡ್ ಡೇಟ್ ಇರುತ್ತೆ. ಆ ಒಂದು ದಿನದಂದು ಕೆನರಾ ಬ್ಯಾಂಕ್ನ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ನಿಮ್ಮ ಹತ್ರ ಒಂದು ಕೆನರಾ ಬ್ಯಾಂಕ್ನ ಶೇರ್ ಇದ್ರೆ ಇನ್ನೂ 4 ಅಡಿಷನಲ್ ಶೇರ್ಸ್ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಹಾಗೆ ಪ್ರತಿ ಶೇರಿನ ಬೆಲೆ ₹110 ಅರೌಂಡಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ 1:5 ರೇಷಿಯೋನಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗ್ತಿದೆ. ಆದ್ರಿಂದ ಪ್ರೈಸ್ 5 ಪಟ್ಟು ಕಡಿಮೆ ಆಗುತ್ತೆ. ಐಶರ್ ಮೋಟಾರ್ಸ್ ವೀಕೆಂಡಲ್ಲಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಳ್ಳೆ ಒಂದು ರಿಸಲ್ಟ್ ಐಶರ್ ಮೋಟಾರ್ಸ್ನ ಕಡೆಯಿಂದ ಡಿಕ್ಲೇರ್ ಆಗಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 18% ಇನ್ಕ್ರೀಸ್ ಆಗಿದೆ. ಹಾಗೆ ಕಂಪನಿ ಒಳ್ಳೆ ಒಂದು ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಐಶರ್ ಮೋಟಾರ್ಸ್ನ ಸೇಲ್ಸ್ ಕೂಡ ತುಂಬ ಚೆನ್ನಾಗಿ ಆಗ್ತಿದೆ. ರಾಯಲ್ ಎನ್ಫೀಲ್ಡ್ ಸೆಗ್ಮೆಂಟ್ನಲ್ಲಿ ಕೂಡ ಬಹಳಷ್ಟು ಸೇಲ್ಸನ್ನು ಐಶರ್ ಮೋಟಾರ್ಸ್ ಡಿಕ್ಲೇರ್ ಮಾಡ್ತಿದ್ದಾರೆ. ಹೊಸ ಬೈಕ್ಗಳ ಲಾಂಚ್ ಕೂಡ ಆಗ್ತಿದೆ. ಇದು ಕೂಡ ಐಶರ್ ಮೋಟಾರ್ಸ್ಗೆ ಪಾಸಿಟಿವ್ ಆಗಿದೆ.
ಆನಲಿಸ್ಟ್ಗಳ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು 1000 ಕೋಟಿ ಅರೌಂಡಲ್ಲಿ ಪ್ರಾಫಿಟ್ಸ್ ಬರ್ಬೋದು ಅಂತ. 1070 ಕೋಟಿ ಪ್ರಾಫಿಟ್ಸ್ ಅನ್ನ ಐಶರ್ ಮೋಟಾರ್ಸ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ರೆವೆನ್ಯೂನಲ್ಲಿ ಕೂಡ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ಕ್ವಾರ್ಟರ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಡಿಸೆಂಬರ್ ಕ್ವಾರ್ಟರ್ನಲ್ಲಿ 996 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. 2023ರ ಮಾರ್ಚ್ನಲ್ಲಿ 906 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಇಯರ್ ಆನ್ ಇಯರ್ ಕ್ವಾರ್ಟರ್ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ 51 ರೂಪಾಯಿಯ ಫೈನಲ್ ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಡಿವಿಡೆಂಡ್ AGM ನ ನಂತರ ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ಒಳ್ಳೆ ಒಂದು ಡಿವಿಡೆಂಡ್ ಪೇಔಟ್ ಕೂಡ ಯೂಶಲಿ ನಮಗೆ ಐಶರ್ ಮೋಟಾರ್ಸ್ ನ ಕಡೆಯಿಂದ ನೋಡೋದಕ್ಕೆ ಸಿಗುತ್ತೆ. ಐಶರ್ ಮೋಟಾರ್ಸ್ 2.5% ಶುಕ್ರವಾರ ಗೇನ್ ಆಗಿತ್ತು. ಒಳ್ಳೆ ಒಂದು ರಿಸಲ್ಟ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಐಶರ್ ಮೋಟಾರ್ಸ್ ಈಗ ಒಂದು ಹೈಯರ್ ವ್ಯಾಲ್ಯೂಷನ್ ನಲ್ಲಿ ಕೂಡ ಟ್ರೇಡ್ ಆಗ್ತದೆ. ನೋಡ್ಬೇಕಾಗುತ್ತೆ ಬ್ರೋಕರೇಜ್ ಗಳ ವ್ಯೂ ಈ ಒಂದು ರಿಸಲ್ಟ್ ಮೇಲೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ. IPOಗಳ ವಿಚಾರಕ್ಕೆ ಬಂದಾಗ ಇಂಡಿಜಿನಿ IPO ಅಲಾಟ್ಮೆಂಟ್ ಬಂದಿದೆ. ಹಾಗೆ ಇಂಡಿಜಿನಿ ಸೋಮವಾರ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ ಅಲಾಟ್ಮೆಂಟ್ ನಲ್ಲಿ ಕೆಲವೊಂದಿಷ್ಟು ಕನ್ಫ್ಯೂಷನ್ಸ್ ಲಿಂಕ್ ಇನ್ ಟೈಮ್ ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಬಹಳಷ್ಟು ಜನಕ್ಕೆ ಅಲಾಟ್ಮೆಂಟ್ ಸಿಕ್ಕಿದೆ ಬಟ್ ಅಮೌಂಟ್ ಕಟ್ ಆಗಿಲ್ಲ, ಶೇರ್ಸ್ಗಳು ಕ್ರೆಡಿಟ್ ಆಗುತ್ತೆ ಅನ್ನುವಂಥ ಒಂದು ಮೆಸೇಜ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇನ್ನೂ ಬಹಳಷ್ಟು ಜನಕ್ಕೆ ಅಮೌಂಟ್ ಕಟ್ ಆಗಿದೆ ಬಟ್ ಅಲಾಟ್ಮೆಂಟ್ ಅನ್ನ ಚೆಕ್ ಮಾಡಿದಾಗ ಯಾವುದೇ ರೀತಿಯ ಅಲಾಟ್ಮೆಂಟ್ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಬಹಳಷ್ಟು ಪ್ರಾಬ್ಲಮ್ಸ್ ಅಥವಾ ಕನ್ಫ್ಯೂಷನ್ಸ್ ಈ ಒಂದು ಅಲಾಟ್ಮೆಂಟ್ ನಲ್ಲಿ ಆಗಿದೆ. ಸೊ ನಿಮಗೆ ಅಲಾಟ್ಮೆಂಟ್ ಕನ್ಫರ್ಮ್ ಆಗಿದ್ರೆ 9 ಗಂಟೆ ಸುಮಾರಿಗೆ ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡಿ ಆ ಶೇರ್ಸ್ಗಳು ನಿಮ್ಮ ಅಕೌಂಟ್ ಅಲ್ಲಿ ಕ್ರೆಡಿಟ್ ಆಗಿ ಅದು ರಿಫ್ಲೆಕ್ಟ್ ಆಗ್ತಿದೆ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ಶೇರ್ಸ್ ರಿಫ್ಲೆಕ್ಟ್ ಆಗ್ತಿಲ್ಲ ಅಂದರೆ ನೀವು ರಿಜಿಸ್ಟರ್ ಅನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗುತ್ತೆ. ನಿಮಗೆ ಅಲಾಟ್ಮೆಂಟ್ ಸಿಗದೇನೆ ಅಮೌಂಟ್ ಡೆಬಿಟ್ ಆಗಿದೆ ಅಂದರೆ ಅದು ನಿಮಗೆ ರೀಫಂಡ್ ಕೂಡ ಆಗುತ್ತೆ. ಹಾಗೆ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ದು ಇನ್ನೂ ಅಮೌಂಟ್ ಕಟ್ ಆಗಿಲ್ಲ, ಆ ಅಮೌಂಟ್ ರೀಫಂಡ್ ಆಗಿದೆ ಅಂದರೆ ಆ ಅಮೌಂಟನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲೇ ಹೋಲ್ಡ್ ಮಾಡ್ಕೊಳ್ಳಿ. ಫ್ರೀಯಾಗಂತೂ ಅವರು ಶೇರ್ಸ್ಗಳನ್ನು ಕೊಡೋದಿಲ್ಲ, ಮತ್ತೆ ಆ ಒಂದು ಅಮೌಂಟ್ ಬ್ಲಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಅದು ನಿಮ್ಮ ಅಕೌಂಟ್ನಿಂದ ಡೆಬಿಟ್ ಕೂಡ ಆಗ್ಬೋದು. ಆದ್ದರಿಂದ ಕನ್ಫ್ಯೂಷನ್ಸ್ ಏನಿದೆ ಮುಂದಿನ 1-2 ದಿನಗಳಲ್ಲಿ ಕ್ಲಿಯರ್ ಆಗುವಂಥ ಚಾನ್ಸಸ್ ಇರುತ್ತೆ. TBO.com ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. 510 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಬಟ್ ಸ್ಟಿಲ್ 55% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೋಮವಾರ ಸಂಜೆ ಅಥವಾ ಮಂಗಳವಾರ ಬೆಳಿಗ್ಗೆ ಅಲಾಟ್ಮೆಂಟ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಕೆಫಿನ್ ಟೆಕ್ ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬೇಕು. ಹಾಗೇನೆ ಆಧಾರ್ ಹೌಸಿಂಗ್ ಫಿನಾನ್ಸ್ ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಜಂಪ್ ಆಗಿದೆ. ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ QIB ಕ್ಯಾಟಗರಿಯಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು, ಆದ್ರಿಂದ ಪ್ರೀಮಿಯಂ ಜಂಪ್ ಆಗಿದೆ. 76 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 25% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈ ಒಂದು IPO ಅಲಾಟ್ಮೆಂಟ್ ಕೂಡ ಸೋಮವಾರ ಸಂಜೆ ಅಥವಾ ಮಂಗಳವಾರ ಬೆಳಿಗ್ಗೆ ಬರುವಂತ ಚಾನ್ಸಸ್ ಇರುತ್ತೆ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ನಲ್ಲಿ ರಿಸಲ್ಟ್ ನ ನಂತರ ಸ್ವಲ್ಪ ವೀಕ್ನೆಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಒಳ್ಳೆ ಒಂದು ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ರು. ಫೈನಲ್ ಡಿವಿಡೆಂಡ್ 28 ರೂಪಾಯಿ ಡಿಕ್ಲೇರ್ ಆಗಿತ್ತು. ಆ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಮೇ 16 ಗುರುವಾರ ಆಗಿರುತ್ತೆ. ಸೊ ಮೇ 16ರವರೆಗೂ ನೀವು ಶೇರ್ಗಳನ್ನು ಹೋಲ್ಡ್ ಮಾಡಿಕೊಂಡ್ರೆ ನಿಮಗೆ AGM ನ ನಂತರ 28 ರೂಪಾಯಿ ಡಿವಿಡೆಂಡ್ ಪ್ರತಿ ಶೇರ್ನ ಮೇಲೆ ಕ್ರೆಡಿಟ್ ಆಗುತ್ತೆ. ಹಾಗೆ TCS ನ ಶೇರ್ಗಳನ್ನು ನೀವು ಸೋಮವಾರ ಅಥವಾ ಮಂಗಳವಾರ ಬೈ ಮಾಡಿಕೊಂಡ್ರು ಕೂಡ ನೀವು ಡಿವಿಡೆಂಡ್ಗೆ ಎಲಿಜಿಬಲ್ ಆಗಿರ್ತೀರಾ. ಬಟ್ ಯೂಶಲಿ ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಿ, ಜಸ್ಟ್ ಡಿವಿಡೆಂಡ್ ಸ್ಪ್ಲಿಟ್ ಈ ರೀತಿಯ ನ್ಯೂಸ್ಗಳಿಗೆ ಸ್ಟಾಕನ್ನು ಬೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ TCS ನಂಥ ಸ್ಟಾಕಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗತ್ತಾ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.